ನಮಸ್ಕಾರ, ನ್ಯೂಸ್ 26ಗೆ ಸ್ವಾಗತ. ಪರಿಸ್ಥಿತಿಗೆ 50 ವರ್ಷ ತುಂಬಿದೆ. ಭಾರತದ ಆತ್ಮಶಕ್ತಿಯ ಮೇಲೆ ಮೊಟ್ಟ ಮೊದಲಿಗೆ ಪ್ರಹಾರ ನಡೆಸಿದ ಪ್ರಜಾಪ್ರಭುತ್ವವನ್ನೇ ಹತ್ತಿಕ್ಕಿಸಿದ ಆ ರಾಷ್ಟ್ರ ವಿರೋಧಿ ಕೃತ್ಯಕ್ಕೆ ಅರ್ಧ ದಶಕ ತುಂಬಿದೆ. ಸ್ವಾತಂತ್ರ್ಯದ ಮೊಳಕೆಯೊಡೆದು ಪ್ರಜಾಪ್ರಭುತ್ವದ ಮಹಾವೃಕ್ಷದ ಫಲ ನೀಡುವ ಹೊತ್ತಿನಲ್ಲಿ ಸಂವಿಧಾನಕ್ಕೆ ಸಂಚಕಾರ ತಂದಿದ್ದ ಅಂದಿನ ಪ್ರಧಾನಿಯ ಜನವಿರೋಧಿ ನಿರ್ಧಾರವನ್ನ ರಾಷ್ಟ್ರ ಖಂಡಿಸುತ್ತಲೇ ಇದೆ, ಮುಂದೆಯೂ ಖಂಡಿಸುತ್ತಿರಲೇಬೇಕು. 1975ರ ಜೂನ್ 25ರಂದು ಪ್ರಜಾಪ್ರಭುತ್ವವನ್ನ ಸಮಸ್ತ ಭಾರತೀಯರ ಆಶೋತ್ತರಗಳನ್ನ ಕಗ್ಗೊಲೆ ಮಾಡಲಾಯಿತು. ಇಂದಿರಾ ಗಾಂಧಿಯವರ ನೇತೃತ್ವದ ಕಾಂಗ್ರೆಸ್ ಸರ್ಕಾರದ ಭಾರತೀಯ ಮಹಾನ್ ಚರಿತ್ರೆಯಲ್ಲಿ ಒಂದು ಕಪ್ಪು ಚುಕ್ಕಿಯನ್ನಿಟ್ಟಿತು. ಪ್ರಜಾಪ್ರಭುತ್ವವು ಪ್ರಜೆಗಳ ಪ್ರಭುತ್ವ, ನಮ್ಮನ್ನು ನಾವೇ ಆಳ್ವಿಕೆ ಮಾಡುವ ಅನನ್ಯ ತತ್ವ. ಅಂತಹ ತತ್ವಾದರ್ಶಕ್ಕೆ ಮತ್ತೆ ಅಪಪ್ರಚಾರವಾಗುವುದು ಬೇಡ. ಪ್ರಜಾಪ್ರಭುತ್ವವೆಂಬುದು ಕೇವಲ ಒಂದು ವ್ಯವಸ್ಥೆ ಅಲ್ಲ, ಅದೊಂದು ಮೌಲ್ಯ, ಅದೊಂದು ಆದರ್ಶ, ಅದೊಂದು ಆತ್ಮವಿಶ್ವಾಸ, ಅದೊಂದು ಮಹೋನ್ನತ ಪರಂಪರೆ. ನಾವೆಲ್ಲರೂ ಪಣ ತೊಡೋಣ, ಪ್ರಜಾಪ್ರಭುತ್ವದ ಮೌಲ್ಯಗಳನ್ನ ಎತ್ತಿ ಹಿಡಿಯೋಣ. ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ನ್ಯೂಸ್ 26 ಕನ್ನಡ. ನಾವು ನಿಮ್ಮೊಂದಿಗೆ.